ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇನ್ನೊಂದು ವ್ಲಾಗಿಗೆ ವೆಲ್ಕಮ್ ಬ್ಯಾಕ್. ನಾವಿವತ್ತು KTM ಇವೆಂಟಿಗೆ ಬಂದಿದ್ದೀವಿ. KTM 390 ಡ್ಯೂಕು ಅಡ್ವೆಂಚರು. ಇವಾಗ ಇಲ್ಲಿ ಇವೆಂಟ್ ಮಾಡಿದ್ರು, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಏನೇನು ಅಂತೆಲ್ಲ. ಇಲ್ಲಿ 3 ಗಾಡಿ ನಿಲ್ಸವ್ರೆ ಸ್ಪೆಷಲ್ಲು. ಒಂದು 1290 ನಿಲ್ಸವ್ರೆ. ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅಂದ್ರೆ ಇದು ಗಾಡಿ ಹೆವಿ ಗುರು, ನೋಡಕ್ಕೇನೆ ಹೆವಿ ಅನ್ಸುತ್ತೆ, ಓಡ್ಸಕ್ಕಲ್ಲ ಇದು. ಇನ್ನೊಂದು ಡ್ಯೂಕ್ 890. ಇವೆರಡಕ್ಕಿಂತ ನನಗೆ ಇನ್ನೊಂದು ಇಷ್ಟ ಆಗಿದ್ದ ಗಾಡಿ ಅಂತಂದ್ರೆ ಇದು ಗುರು, ಮೋಟೋಕ್ರಾಸ್ದು KTM 350 EXCF ಅಂತ. ಸಾಕಾಗೈತೆ ಮಾತ್ರ. ಇದ್ರದ್ದು ಫಿನಿಶಿಂಗ್ಗಳು ನೋಡ್ರಿ, ಇಲ್ಲಿ ಈ ಟೀ ಬಾರು, ಇದು ಹ್ಯಾಂಡಲ್ ಬಾರ್ ಹೆಂಗೈತೆ, ಸಾಕಾಗೈತೆ ಮಾತ್ರ. ಗಾಡಿ ಅಂತೂ ಸಸ್ಪೆನ್ಷನ್ ನೋಡ್ರಿ, ಇಲ್ಲಿಂದ ಅಲ್ಲಿವರೆಗೂ ಸಸ್ಪೆನ್ಷನ್ನೇ ಕಾಣ್ತೈತೆ. ಎಕ್ಸಾಸ್ಟು ಎಲ್ಲ ಕ್ರೇಜಿ. ಇದ್ರದ್ದು ಸ್ಪೆಷಲ್ ಏನು ಅಂತಂದ್ರೆ, ಇದು 6 days ಅಂತ ಅದು ರೇಸ್ ನಡೆಯುತ್ತಂತೆ, ಮೋಟೋಕ್ರಾಸ್ ರೇಸು. ಅಂದ್ರೆ 6 days ಓಡಿಸ್ಬೋದು ಅನ್ಸುತ್ತೆ ಕಂಟಿನ್ಯೂಸ್ ಆಗಿ. ಇವಾಗ ಡಾಕರ್ ಹೆಂಗೆ ಎಷ್ಟೊಂದು ದಿನ ಇರುತ್ತೆ, ಆ ತರ ಇದು 6 days ಅಂತ. ಅದ್ರಲ್ಲಿ ಸ್ಪೆಸಿಫಿಕ್ ಆಗಿ ಓಡಿಸೋ ಗಾಡಿ ಇದು. ಗಾಡಿ ನೋಡ್ತಾ ಇದ್ರೇನೆ ಹಾರಿಸ್ಬಿಡ್ಬೇಕು ಅನ್ನಿಸ್ತೈತೆ ಮಾತ್ರ, ಸಾಕಾಗೈತೆ. ನೋಡ್ರಿ ಇಲ್ಲಿ ಫ್ರಾನ್ಸ್ ಅಂತ ಹಾಕೋರೆ, ಅಲ್ಲಿ ಮಾತ್ರ ಓಡಿಸೋದು ಇದು. ಎಡ್ಕದೇ ಇಲ್ಲ ಅನ್ಸುತ್ತೆ. ಅಯ್ಯಪ್ಪ ಇಲ್ಲ, ಟಿಪ್ಟೋ ಮಾಡ್ಬೋದು ಕರೆಕ್ಟಾಗಿ. ಇದರಲ್ಲೂ ಸಸ್ಪೆನ್ಷನ್ ಒಂಚೂರು ಒಳಗಡೆ ಹೋಗುತ್ತಲ್ಲ. ಎಷ್ಟು ಉದ್ದ ಐತೆ ಸ್ಟ್ಯಾಂಡ್ ಅಂದರೆ, ಆ ಸ್ಟ್ಯಾಂಡಲ್ಲೇ ಕಂಡಿಡ್ಕೊಂಡ್ಬಿಡ್ಬೋದು ನಾವು ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿರ್ಬೋದು ಅಂತ. ಅದು ಹಂಗೈತೆ. ನಾನು ಸಡನ್ನಾಗಿ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ನೋಡಿದಾಗಿದ್ನ 2 stroke ಗಾಡಿ ಇನ್ಕೊಂಬಿಟ್ಟೆ. ಆಮೇಲೆ ಇಲ್ಲಿ ಬಂದ ಇಂಜಿನ್ ನೋಡಿದಾಗ ಗೊತ್ತಾಗೋಯ್ತು, ಸಾಕಾಗೈತೆ. ಆದರೂ ಇಲ್ಲಿ ಇವೆಂಟ್ ಮಾಡಿದ್ರು, ಇಲ್ಲಿ ಫುಲ್ಲು ಇವೆಂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದಮೇಲೆ ಇಲ್ಲಿ ಊಟ ಇತ್ತು. ಇಲ್ಲಿ ಊಟ ಮಾಡಿಬಿಟ್ಟು ಇಲ್ಲಿ ಊಟ ಮಾಡಿಬಿಟ್ಟು ಇಲ್ಲಿ ಗಾಡಿಗಳು ನಿಲ್ಸವ್ರೆ ಫುಲ್ಲು ಗಾಡಿಗಳು ನಿಂತವೆ. ನಾವು ಅಡ್ವೆಂಚರ್ R ರಿಲೀಸ್ ಆದಾಗ ನೋಡೇ ಇರಲಿಲ್ಲ. ಅಡ್ವೆಂಚರ್ R ಗಾಡಿ ಇಲ್ಲೈತೆ ನೋಡಿ, ಅಡ್ವೆಂಚರ್ R. ಇದು ಎಕ್ಸು, ಇದು ಎಸ್ಸು, ಅಡ್ವೆಂಚರ್ R ಎಷ್ಟು ಹೈಟ್ ಐತೆ ಅಂದರೆ ಡಿಫ್ರೆನ್ಸು ಅಲ್ಲೇ ಗೊತ್ತಾಗ್ಬಿಡು. ಸೀಟ್ ಹೈಟು ಅದೆಲ್ಲ, ಸಸ್ಪೆನ್ಷನ್ ಸಖತ್ ಹೈಟ್ ಐತೆ ಗಾಡಿ. ಇದು ಬಂದಾದ್ಮೇಲೆ ತಾಂಡಿರೋರೆಲ್ಲ ಫುಲ್ಲು ರಿಗ್ರೆಟು, ಇದೊಂಥರ R ತಗೊಂಡ್ಬಿಡ್ಬೋದಿತ್ತು ಅಂತ. ಅಲ್ಲಿ ಇನ್ನು ಡ್ಯೂಕಿಂದು 350 ಸೀರೀಸ್ದು, ಇಲ್ಲಿ ಅಡ್ವೆಂಚರ್ದು. ಅಲ್ಲಿ 3 ಗಾಡಿ, ಇಲ್ಲಿ 2 ಗಾಡಿ. ಯಾಕೆ ಅಂದರೆ ಇದರಲ್ಲಿ 2 ಕಲರ್ ಆಪ್ಷನ್ ಇರೋದು, ಅದರಲ್ಲಿ 3 ಕಲರ್ ಆಪ್ಷನ್. ಅದಕ್ಕೆ ಅಲ್ಲಿ ಟ್ರಿಪಲ್ ರಶ್ ಅವ್ರು ನೋಡಿ, ಅಲ್ಲಿ ಅವರು ವಿಡಿಯೋ ಶೂಟ್ ಮಾಡ್ಕೊಂತವ್ರು ಹಂಗೇನೆ. ಆಗಲೇ ಕನ್ನಡಕ ಹತ್ರ ಕನ್ನಡಕ ಐತೆ, ತಡಿ ತಾಂಬತ್ತೀನಿ. ಇವಾಗ ಟೆಸ್ಟ್ ರೈಡ್ಗೆ ಬಿಟ್ಟಿದ್ದಾರೆ ಎಲ್ಲ. ಗಾಡಿ ಎತ್ಕೊಂಡು ಅಲ್ಲೇ ಜೂಟ್ ಹಾಕ್ಬಿಟ್ಟವ್ರೆ. ನಾವು ಸ್ವಲ್ಪ ಲೇಟಾಗಿ ಬಿಡ್ತಾ ಇದ್ದೀವಿ. ಅದೇ ಗಾಡಿನೇ. ನಮ್ಮ ಗಾಡಿ ನಂಬರು 0013 ಡ್ಯೂಕು ಇಲ್ಲೇ ಐತೆ ನೋಡಿ. ನಮಗೆ ಅಡ್ವೆಂಚರ್ ಕೊಟ್ಟಿದ್ರು. ನಮಗೆ ಅಡ್ವೆಂಚರ್ ಬೇಡ, ಸಿಟಿ ಒಳಗಡೆ ಅಲ್ವಾ, ಡ್ಯೂಕ್ ಇರಲಿ, ಒಂದು ಸ್ವಲ್ಪ ನುಗ್ಸಾಡ್ಕೊಂಡು ಹೋಗ್ತೀವಿ ಅಂತ ಡ್ಯೂಕ್ ಕೇಳಿದೆ. ಡ್ಯೂಕ್ ಕೊಟ್ಟರು. ಇನ್ನು ಅಡ್ವೆಂಚರ್ ಬೇಜಾನ ಐತೆ ನೋಡ್ರಿ. ಇವಾಗ ನಾವು ಅವ್ರು ಹೇಳ್ಬೇಕು ಅಂತಂದರೆ, ಅವ್ರು ಎಲ್ಲಪ್ಪ ಅದು ದೇವನಹಳ್ಳಿ ಬಿಟ್ಟು ಏರ್ಪೋರ್ಟ್ ರೋಡು ಅಲ್ಲಿವರೆಗೂ ಹೋಗಿ, ಅಂದರೆ ಒಬ್ಬರು ಲೀಡ್ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಹಿಂದೆ ಹೋಗಿ ನಾವು ಅಲ್ಲಿಂದ ಯೂಟರ್ನ್ ನೋಡ್ಕೊಂಡು ಆ ಥರ ಬರಬೇಕು ಅಂತೆಲ್ಲ. ಅಲ್ಲಿ ಹತ್ರ ದೇವನಹಳ್ಳಿವರೆಗೂ ಹೋಗ್ಬಿಟ್ಟು ಬರಬೇಕು ಅಂತ ಹೇಳಿದ್ರು. ನಾವು ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ, ಅಂದರೆ ಮೊದಲೆಲ್ಲರೂ ಡೈವರ್ಟ್ ಆಗ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇವಾಗ ಎಲ್ಲಾದರೂ ಪಕ್ಕದಲ್ಲಿ ಯಾವ್ದಾದ್ರು ಪಾರ್ಕ್ ಯಾವ್ದಾದ್ರು ಲೊಕೇಶನ್ ಹಾಕೊಂಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಓಡಾಡಿಸ್ಕೊಂಡು ಸಿಟಿ ಒಳಗಡೆ ಇವಾಗ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬರೋಣ ಅಂತಿದ್ದೀವಿ. ಇಂಜಿನ್ ನೀಟಾಗೈತಾ? ಫಸ್ಟ್ ಬ್ಯಾಚ್ ಅವ್ರು ಓಡಿಸ್ಕೊಂಬಂದವ್ರು ಇನ್ನೂ ಈಟಲ್ಲೇ ಐತೆ ಇಂಜಿನು. ಸೌಂಡು ಇಲ್ಲ, ನನಗಿಲ್ಲಿ ಗಾಡಿ ಮೇಲೆ ಕೂತ್ಕೊಂಡಿರೋದಕ್ಕೆ ಇಂಜಿನ್ ಕೆಳಗಡೆ ಫೀಲ್ ಆಗ್ತಾಯಿತ್ತಲ್ಲ, ಅದು ಒಂಚೂರು ಸರ್. MTC ಆನ್, ABS ರೋಡ್ ಮೋಡು ಕರೆಕ್ಟಾಗೇ ಇದೆ. ಏನೇನು ಬೇಕೋ ಅದು. ಇದು 1 ವೇ ಅನಿಸುತ್ತೆ ಅಲ್ವಾ? ಇದು 1 ವೇ. ನಾವು ಹಿಂಗೆ ಹೋಗ್ಬೇಕು. ಇಲ್ಲಿ ಏನ್ರಿ ಇದು ಓಡಿಸೋ ಸ್ಟೈಲು? ಪೊಲೀಸವ್ರು ಶಾಕ್ ಆಗ್ಬಿಟ್ಟಿರ್ತಾರೆ, ಏನಿದು KTM ಗಾಡಿಗಳು ಹಿಂಗೆ ಓಡಾಡ್ತಾವಲ್ಲ ಅಂತ. ಅಷ್ಟೊಂದೇನು ಪವರಲ್ಲಿ ಡಿಫ್ರೆನ್ಸ್ ಅನ್ಸಲ್ಲ. ಏಕೆಂದರೆ ಅಲ್ಲಿ ಟಾಪ್ ಸ್ಪೀಡ್ ಅಚೀವ್ ಮಾಡೋದು 0 to 100 ಎಷ್ಟು ಸೆಕೆಂಡ್ಸಲ್ಲಿ ಅಂತ. ಫಸ್ಟ್ 390 ಎಷ್ಟರಲ್ಲಿ ಹೊಡಿತಿತ್ತೋ 350 ಅಷ್ಟರಲ್ಲೇ ಹೊಡಿಯುತ್ತಂತೆ. ಪವರಲ್ಲಿ ಅಷ್ಟೊಂದು ಫೀಲ್ ಆಗಲ್ಲ. ಟಾಪ್ ಸ್ಪೀಡು ಏನು ಚೂರು ಹೆಚ್ಚು ಕಮ್ಮಿ ಅಂದ್ರೂ ಒಂದು 5 ಆಗ್ಬೋದು, ಹೆಚ್ಚು ಕಮ್ಮಿ 5 ಆಗಲ್ಲ ಅನ್ಸುತ್ತೆ, ಇನ್ನೂ ಕಮ್ಮಿ. ಬಾಡಿ ಟೈಪು, ಟೈರು ಎಲ್ಲ ಅಂದರೆ ಎಲ್ಲ ಸೇಮ್ ಟು ಸೇಮು. ಬರೀ ಇಂಜಿನ್ನು ಸೇಮು. ಇಂಜಿನ್ ಒಳಗಡೆ ಸ್ಟ್ರೋಕ್ ಮಾತ್ರ ಚೇಂಜ್ ಮಾಡಿರೋದು ಅವರು. 89 mm ಬೋರು, 56 mm ಸ್ಟ್ರೋಕ್ ಆಗಿರೋದು. ಫಸ್ಟ್ ಇದ್ದಿದ್ದು 64.
ಅದರಿಂದ ಕಂಪ್ರೆಷನ್ ರೇಷಿಯೋನು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಪಕ್ಕ ಬಜಾಜ್ದು ಬರುತ್ತೆ, ಡಾಮಿನಾರ್ ಮತ್ತೆ NS400 ಅದ್ರದ್ದು 350 ವರ್ಷನ್ ಬರುತ್ತೆ ಪಕ್ಕ ಫಿಕ್ಸ್. ಸೇಮ್ ಇದ್ರದೇನೆ ಚೇಂಜಸ್, ಬೋರ್ ಸೇಮ್ ಇರುತ್ತೆ, ಸ್ಟ್ರೋಕ್ ಚೇಂಜ್ ಮಾಡ್ತಾರೆ, ಕಂಪ್ರೆಷನ್ ರೇಷಿಯೋ ಚೇಂಜ್ ಮಾಡ್ತಾರೆ, ಅದಕ್ಕೆ ಏನ್ ಕಾಂಪೋನೆಂಟ್ಸ್ ಒಳಗಡೆ ಒಂಚೂರು ಚೇಂಜ್ ಮಾಡ್ತಾರೆ, ಹಾಕ್ಬಿಟ್ಟು ಕಳಿಸ್ತಾರೆ. ಆದ್ರೂ ಇದಕ್ಕೆ 80,000 ರಿಂದ 85,000 ಸೇವ್ ಮಾಡ್ಬೋದು ಅಂತಂದ್ರೆ ಗಾಡಿಗೆ ನಿಜವಾಗ್ಲೂ ಕ್ರೇಜಿ ಗುರು. ಇನ್ನೆಲ್ಲ ಐಟಮ್ ಸೇಮ್ ಇರುತ್ತೆ, ಅದೊಂದು ಸ್ಟ್ರೋಕ್ ಮಾತ್ರ ಚೇಂಜು. ನಮ್ಗೆ ಯಾರು ನಾವು ಪೀಕ್ ಪವರ್ ಡೆಲಿವರಿ ಎಲ್ಲ ನಮಗೆ ಅಷ್ಟೊಂದೆಲ್ಲ ಏನ್ ಬೇಡ, ನಾವು ಆರಾಮಾಗಿ ಚೆಚ್ಚಾಡಿದ್ರೆ ಸಾಕು ಸಿಟಿ ಒಳಗಡೆ ಅಂತ ಅನ್ನೋರ್ಗೆ ಬೆಸ್ಟ್ ಇದು. ಓಹೋ ಮಜಾ ಐತೆ ಗುರು. ನೀನು ಅಷ್ಟೊಂದು ಪವರ್ ಡೆಲಿವರಿಲಿ ಡಿಫ್ರೆನ್ಸ್ ಗೊತ್ತೇ ಆಗಲ್ಲ ಅಷ್ಟೊಂದು. ಸೇಮ್ ಅದೇ ಥರ ಫುಲ್ ಐತೆ. 6000 RPM ಹೋಯ್ತಿದಂಗೆ ಎಳ್ದು ಬಿಸಾಕ್ತೈತೆ ಒಳ್ಳೆ. ಪೆಟ್ರೋಲ್ ಎಷ್ಟಿದೆ? ಪೆಟ್ರೋಲ್ ಹತ್ರ ಹಾಫ್ ಟ್ಯಾಂಕ್ ಇದೆ. ಎಳಿಯೋಕ್ಕೆ ಜಾಗ ಬಿಡ್ತಾ ಇಲ್ಲ ಯಾರು, ಆದರೂ ಎಳ್ದು ಬಿಸಾಕ್ತೈತಪ್ಪ. ಸೇಮ್ ಅದ್ರ ಫೀಲೇ ಐತೆ. ಅಷ್ಟೊಂದೇನು ಇವಾಗ ಸಡನ್ನಾಗಿ 350cc ಅಂದಿದ ತಕ್ಷಣ ನಮಗೆ ಡೌನ್ ಆಗೈತೆ ಪವರ್ ಅಂತ ಫೀಲೇ ಕೊಡಲ್ಲ ಇದು ನೋಡ್ಸ್ದಾಗ ನಮಗೆ. ಯಾರಿಗಾದ್ರೂ ಹೇಳ್ಬೇಕು ಅಂತಂದ್ರೆ, ಯಾರಿಗಾದ್ರೂ ಹೊಸಬ್ರಿಗೆ ಈ ಗಾಡಿ ತಗೊಂಡೋಗಿ ಕೊಟ್ಬಿಟ್ಟು ಓಡಿಸ್ಬಿಟ್ಟು ಅವ್ರಿಗೆ ಡಿಫ್ರೆನ್ಸ್ ಹೇಳಿ ಅಂದರೆ ಪವರಲ್ಲಿ ಅಷ್ಟೊಂದು ಅವ್ರಿಗೆ ಡಿಫ್ರೆನ್ಸ್ ಸಡನ್ನಾಗಿ ಗೊತ್ತೇ ಆಗಲ್ಲ ಅವ್ರಿಗೆ. ಆ ಥರ ಮಾಡೋರೆ ಮಾತ್ರ. ಮೈಲೇಜ್ ಜಾಸ್ತಿ ಬರ್ಬೋದು ಅನ್ಸುತ್ತೆ, ಇದು ಬರ್ಬೋದು ಏನೊಂದು. ಅದನ್ನು ಇವಾಗ ಹೆಂಗೆ ಪವರು ಹೆಂಗೆ ಕಮ್ಮಿ ಮಾಡಿ ಇದು ಮಾಡೋರು 2-3, ಅದೇ ಥರ ಮೈಲೇಜು ಒಂದು 2-3 ಜಾಸ್ತಿ ಬರ್ಬೋದು ಅನ್ಸುತ್ತೆ ಅಷ್ಟೇ. ನನಗೆ ಡ್ಯೂಕಲ್ಲಿ ಮಜಾ ಬರೋದೇನೆ ಆ ಕ್ವಿಕ್ ಶಿಫ್ಟ್ರು ಹೊಡೆಯೋದು ಗುರು. ಆಹಾ, ಥ್ರಾಟಲ್ ರೆಸ್ಪಾನ್ಸು ಎಲ್ಲ ಸೈಕು. ಇದು ಪ್ಯಾನಲ್ ಗ್ಯಾಪ್ ಇಷ್ಟೊಂದು ಬಂದ್ಬಿಡೈತಿ, ಇಲ್ಲಿ ಜಾಸ್ತಿ ಗ್ಯಾಪ್ ಆಗ್ಬಿಡ್ಲಿಲ್ವಾ? ಅಲ್ಲಿ ದೊಂಬ್ಳೂರು ಕನ್ನಡ ಗೆಳೆಯರ ಬಳಗ ಡ್ಯೂಕಲ್ಲಿ ಕೂತ್ಕೊಂಡು ಕಾಲು ಬಿಟ್ಟರೆ ಹಿಂಗೆ ಕೆಳಗಡಿಕೆ ಇನ್ನೂ ಎಷ್ಟು ಉದ್ದ ಇರ್ತೈತೆ ಕಾಲು. ಸಕಾಲೈತೆ ಗುರು. ಸೀಮ್ಲೆಸ್ ಪವರ್ ಡೆಲಿವರಿ. ಸೇಮು ಆ ಡ್ಯೂಕ್ ಓಡಿಸ್ದಾಗ ಏನು ಫೀಲ್ ಬರ್ತಿತ್ತು 399cc ಸೇಮ್ ಫೀಲ್ ಕೊಡ್ತೈತೆ. ಏನು ಅಷ್ಟೊಂದು ಡಿಫ್ರೆನ್ಸೇ ಇಲ್ಲ. ಡ್ಯೂಕು 350cc ಮಾಡಿ ಗಾಡಿನ ಹೆಂಗೆ ಕಂಡುಹಿಡಿಯೋದು ಅಂತಂದರೆ ಕಷ್ಟ ಇರುತ್ತೆ. ಏನಕ್ಕೆ ಅಂತಂದರೆ ಇಂಜಿನ್ ಒಳಗಡೆ ಸ್ಟ್ರೋಕ್ನ ಮಾತ್ರ ಚೇಂಜ್ ಮಾಡಿರೋದು ಇವರು. ಗಾಡಿ ನೋಡಿದ ತಕ್ಷಣ ಇಲ್ಲಾಂದರೆ ಹೆಸರಲ್ಲಿ ಬ್ಯಾಡ್ಜಿಂಗಲ್ಲಿ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಡ್ಯೂಕಲ್ಲಿ ಹಳೆ 390cc ಇಂಜಿನ್ ಬರ್ತಿತ್ತಲ್ಲ ಅದಕ್ಕೆ 390R ಅಂತ ಕರೀತಾರೆ. 350ccಗೆ ಬರೀ ಡ್ಯೂಕ್ 390 ಅಂತ. ಅದೇ ಅಡ್ವೆಂಚರಲ್ಲಿ ನಾರ್ಮಲ್ 350cc ಇವಾಗ ಬಂದಿರೋ 350ccಗೆ KTM ADV 390 ಅಂತ ಕರೀತಾರೆ. ಇನ್ನೊಂದು ಎಕ್ಸ್ ವರ್ಷನ್ ಎಕ್ಸ್ ಅಂತಲೇ ಇರುತ್ತೆ, ಇನ್ನೊಂದು ಎಸ್ಸು ಅದು ಎಸ್ಸೇನೆ, ಇನ್ನೊಂದು ಹೊಸ್ದಾಗಿ ಬಿಟ್ಟಿರೋದು 6 ಅದು 6. ಇದನ್ನು ಮಾತ್ರ ನಾರ್ಮಲ್ 390 ADV ಅಷ್ಟೇ. ಇದು ಮುಂದೆ ಏನು ಲೆಟರ್ ಏನು ಇಲ್ಲ ಇದಕ್ಕೆ. ಆ ಥರ ಕಂಡುಹಿಡಿಬೋದು ಇದನ್ನು ಬರೀ ಬ್ಯಾಡ್ಜಿಂಗು ಮತ್ತು ನೇಮಲ್ಲಿ ನೋಡಿ. ಡ್ಯೂಕಿಂದು ಸಸ್ಪೆನ್ಷನ್ನು ಸ್ವಲ್ಪ ಹಾರ್ಡೇನೆ, ಇದು ಹಾರ್ಡೇ ಇರಬೇಕಿದು. 3rd ಗೇರು ಮಜಾ ಐತೆ ಪಕ್ಕ. ಇವಾಗ ಯಾರು 390 ತಗೋಬೇಕು ಅಂದ್ಕೊಂಡು ಅಯ್ಯೋ 350 ಬಿಟ್ಬಿಟ್ರು ತಗೊಂಬಿಟ್ರೆ ಏನು ಚೆನ್ನಾಗಿರುತ್ತಾ, ಮಜಾನೇ ಇರಲ್ಲ ಗುರು ಗಾಡಿ, ಡ್ಯೂಕ್ 250 ಓಡಿಸ್ದಂಗೆ ಆಗ್ಬಿಡುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿದ್ರೇನೆ ಟೆನ್ಷನ್ ತಗೊಳಂಗಿಲ್ಲ. ಯಾಕೆ ಅಂತಂದರೆ ಅದೇ ಮಜಾ ಇದೆ ಈ ಗಾಡೀಲಿ, ಸಖತ್ತಾಗೈತೆ. ಹೀಟಿಂಗ್ ಏನಿದೆ ಇದರಲ್ಲಿ, ಇದು ಫಸ್ಟಿಂದನೂ ಹೀಟೇ ಬಿಡ್ರಿ. ಇದು ಏನು ಚೇಂಜಸ್ ಐತೆ ಗುರು? ಏನೂ ಚೇಂಜಸ್ ಇಲ್ಲ, ಸೇಮ್ ಟು ಸೇಮ್ ಎಲ್ಲ ಸೇಮ್. LC4C ಇಂಜಿನ್ ಅಂತಲೇ ಬರುತ್ತೆ ಇಲ್ಲೂ ಬ್ಯಾಡ್ಜಿಂಗು. ಇಂಜಿನ್ ಒಳಗಡೆ ಬೋರು ಸೇಮು 89 mm. ಖುಷಿ ಅಂತಂದರೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ಸ್ ಏನು ಇವರು ಕಟ್ ಡೌನ್ ಮಾಡಿಲ್ಲ. ABS ಮೋಡು, ಟ್ರ್ಯಾಕ್ಷನ್ ಕಂಟ್ರೋಲು ಐತೆ, ಕ್ರೂಸ್ ಕಂಟ್ರೋಲು ಐತೆ, ರೈಡಿಂಗ್ ಮೋಡ್ಸು, ರೈನ್ ಮೋಡು, ಸ್ಟ್ರೀಟ್ ಮೋಡು, ಟ್ರ್ಯಾಕ್ ಮೋಡು, ಟ್ರ್ಯಾಕ್ಷನ್ ಕಂಟ್ರೋಲು ಐತೆ, ABS ಆಫ್ ಆನ್ ಮಾಡ್ಕೊಬೋದು, ಕ್ರೂಸ್ ಕಂಟ್ರೋಲ್ ಐತೆ, ಅಡ್ಜಸ್ಟಬಲ್ ಸಸ್ಪೆನ್ಷನ್ ಎಲ್ಲನೂ ಐತೆ ಗುರು. ಆರಾಮಾಗಿ ಇಷ್ಟೆಲ್ಲ ಕೊಟ್ಟು ಒಂಚೂರು ಪವರ್ ಕಮ್ಮಿ ಮಾಡಿಬಿಟ್ಟು 80,000 ರಿಂದ 85,000 ಕಮ್ಮಿ ಮಾಡ್ತೀನಿ ಅಂದರೆ ಆರಾಮಾಗಿ ಕೊಟ್ಟು ತಗೊಬೋದು ಇದನ್ನು. ಅಂದರೆ ನನಗೆ ಅದೇ ಥರ ಪವರ್ ಬೇಕು ಅಂತಂದರೆ 390ನೇ ತೊಗೊಬೇಕಾಗುತ್ತೆ. 399cc ಇದನ್ನೇ ಇಲ್ಲ ಅಂತಂದರೆ ಆರಾಮಾಗಿ ಇದನ್ನು ತಗೊಬೋದು, ಟೆನ್ಷನ್ ಏನಿಲ್ಲ. ಸ್ಟ್ರೋಕ್ ಸೈಜ್ ಚೇಂಜ್ ಮಾಡಿರೋದ್ರಿಂದ BHP ಅಂದರೆ ಪವರ್ ಫಿಗರ್ಸಲ್ಲಿ ಏನು ಚೇಂಜಸ್ ಆಗಿದೆ ಅಂತಂದರೆ 46 BHP ಇದ್ದಿದ್ದು ಗಾಡಿ 41.5 BHP ಆಗಿದೆ. ಗಾಡಿ 46 BHP ಇದ್ದಿದ್ದು ಗಾಡಿ 41.5 BHP ಆಗಿದೆ. ಇನ್ನು ಟಾರ್ಕ್ ವಿಚಾರಕ್ಕೆ ಬಂದರೆ 39 Nm ಟಾರ್ಕ್ ಇದ್ದಿದ್ದು ಗಾಡಿ 33.5 Nm ಟಾರ್ಕ್ ಆಗಿದೆ ಗಾಡಿ ಇವಾಗ.
5 BHP ಕಮ್ಮಿ ಆಗಿರ್ಬೋದು, ಹತ್ರ 6 to 7 Nm ಟಾರ್ಕ್ ಕಮ್ಮಿ ಆಗಿರ್ಬೋದು, ಆದರೆ ಗಾಡೀಲಿ ಆ ಜೋಶ್ ಹಂಗೆ ಇದೆ ಗುರು. KTMದು ಆ ಮಜಾ ಕೊಡುತ್ತಲ್ಲ ಓಡಿಸುವಾಗ, ಥ್ರಾಟಲ್ ಕೊಟ್ಟರೆ ಹಾರ್ತಿರೋದು, ಅದೆಲ್ಲ ಅದೇ ಥರ ಐತೆ ಫೀಲು. ಟಾಪ್ ಎಂಡಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು ಟಾಪ್ ಸ್ಪೀಡು. ಮಿಡ್ ರೇಂಜಲ್ಲಿ ಇನಿಷಿಯಲಲ್ಲೆಲ್ಲ ಸಕ್ಕತ್ತಾಗೈತೆ ಗುರು. ಅದೇ ಪವರ್ ಡೆಲಿವರಿ ಐತೆ ಅನಿಸುತ್ತೆ ಮಾತ್ರ ಓಡ್ಸೋಕ್ಕಂತೂ. ಇಲ್ಲೋಡ್ರಿ, ಇಲ್ಲಿ ಮುಂದೆ ಆಟೋ ಮೇಲೆ ಇದ್ದರೆ ನೆಮ್ಮದಿಯಾಗಿರಬೇಕು, ಜಲ್ಗಾರ ಅಂತೆ. ರಿಕ್ಷಾ ಓಡಿಸಿದ್ರೆ ಚಿನ್ನ, ರಿಚಾಗಿ ನೋಡ್ಕೊತೀನಿ ನಿನ್ನ. ಇದು ಕೇಳಿದ್ದೀವಿ ಡೈಲಾಗ್ನ. ಯಾವಾಗಲೂ ರೈನ್ ಮೋಡಕ್ಕೆ ಬಿದ್ದುಬಿಟ್ಟೈತೆ. ಸ್ಟ್ರೀಟು ಟ್ರ್ಯಾಕ್ ಏನು ಬೇಡ, ಸ್ಟ್ರೀಟ್ ಮೋಡ್ ಹಾಕೊಳ್ಳೋದ. ಕ್ಲೋಸ್ ಥ್ರಾಟಲ್. ಓಕೆ, ಇಟ್ಸ್ ಇನ್ ಸ್ಟ್ರೀಟ್ ಮೋಡ್. ಇವಾಗ ಒಂದು ಒಳ್ಳೆ ಸ್ಟ್ರೆಚ್ ಎಳಿಯೋಣ. ರೈನ್ ಮೋಡಕ್ಕೆ ಬಿದ್ದುಬಿಟ್ಟಿತ್ತು, ಸ್ಟ್ರೀಟ್ ಮೋಡ್ಗೆ ಹಾಕಿದ್ದೀನಿ ಮತ್ತೆ. ಒಳ್ಳೆ ಸ್ಟ್ರೆಚ್ ಎಳಿಯೋಣ ಇವಾಗ. ವಾರೆ ವಾ, ಥರ್ಡ್ ಗೇರ್ ಫುಲ್ ನೋಡಿ ಏನೈತೆ, ಕ್ರೇಜಿ. ಸಾಕಾಯ್ತಪ್ಪ. ಇದಕ್ಕೆ ಡ್ಯೂಕು ಒಳ್ಳೆ ಸ್ಟ್ರೀಟ್ ಫೈಟರ್ ಗಾಡಿ ಅನ್ನೋದು ಡ್ಯೂಕ್ ಇದಕ್ಕೇನೆ. ನುಗ್ಸಾಡ್ಕೊಂಡು ಹೋಗ್ಬಿಡ್ಬೋದು. ನನಗೆ ADV ಕೊಟ್ಟಿದ್ರು ಅಲ್ಲಿ ನಾನು ಡ್ಯೂಕೆ ಬೇಕು ಅಂತ ಈಸ್ಕೊಂಡಿದ್ದು ಇದಕ್ಕೇನೆ ನಾನು. ಕ್ರೇಜಿ ಪವರು, ಕ್ರೇಜಿ ಬ್ರೇಕಿಂಗು, ಹಂಗೇನೆ ಒಂದು ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟ್ರು ಓಡಾಡ್ಸ್ಕೊಂಬಂದ್ವಿ. ಚೆನ್ನಾಗೇನೆ ರುಬ್ಬಾಡ್ಕೊಂಡು ಚೆನ್ನಾಗಿ ಚೆಚ್ಚಾಡಿದ್ವಿ ಗಾಡಿನ. ಸಾಕಾಗಿತ್ತು ಗಾಡಿ ಮಾತ್ರ. ಹೀಟ್ ಆಗೈತೆ. ಎಷ್ಟು KTM ಗಾಡಿಗಳು ಎಷ್ಟು ಹೀಟ್ ಆಗ್ತಿತ್ತು ಅಷ್ಟು ಹೀಟ್ ಆಗೈತೆ ಗಾಡಿ. ಬಿಸಿಲಿಗೇನೆ ಅರ್ಧ ಹೀಟು ಹೇಳ್ಬೇಕು ಅಂತಂದರೆ. ಒಳಗಡೆ ಹೋಗಿ ಇನ್ನೊಂದು ಸ್ವಲ್ಪ ಏನಾದರೂ ವೀಡಿಯೋ ತಗೊಳ್ಳೋದಿರುತ್ತೆ. ಅದಾದಮೇಲೆ ವಾಪಸ್ ಹೋಗ್ತಾ ಇರೋದೇನೆ. ಬನ್ನಿ ಇವಾಗ ಒಳಗಡೆ ಹೋಗೋದಲ್ಲಿ. ಎಲ್ಲ ವೀಡಿಯೋ ಎಲ್ಲ ಮಾಡಿ ಟೆಸ್ಟ್ ರೈಡ್ ಹೋಗಿ ಎಲ್ಲನೂ ಮುಗಿಸಿದ್ದಾಯಿತು. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ನೀವೇನಾದರೂ ವ್ಲಾಗ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದೇ ಇಲ್ಲ, ಯಾವಾಗಲೂ ಇವತ್ತೇ ಹೇಳ್ತಾ ಇರೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವೀಡಿಯೋ ಇಲ್ಲ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.